ಅಮ್ಮ ಇಲ್ಲಿ ಅಮ್ಮ ಏನ್ ತಗೋಬರಕ್ ಹೋಗಿತ್ತು ಪತ್ತಾನಿ ಇಲ್ಲಿ ಬನ್ನಿ ತೂಕ ಇದೆಯಾ ಆಕ್ಚುಲಿ ಇದು ಕುಕಿಂಗಿಗೆ ಅಂತ ತರಿಸ್ತಿದ್ದು ಅವರೇ ಇನ್ವೆಸ್ಟ್ ಮಾಡಿ ತಮ್ಮಂತ ಮಾಡ್ತಾರ ಕೆಲಸಕ್ಕೆ ಇನ್ವೆಸ್ಟ್ ಮಾಡಿ ಒಂದು ಏನೋ ಥಿಂಗ್ಸ್ನೆಲ್ಲ ತರಿಸ್ಕೊಂಡು ಮಾಡೋ ಲೆವೆಲಿಗೆ ಬಂದಿದ್ದಾರೆ ಒಳ್ಳೇದಾಗಿ ಅಂದ್ರೆ ಕಂಫರ್ಟಬಲ್ಗೋಸ್ಕರ ಅಷ್ಟೇನೆ ಎಲ್ಲ ಪುಟಾಣಿಯಲ್ಲಿ ಅಲ್ಲ ಪುಟಾಣಿ ಏ ಪುಟಾಣಿ ಡ್ಯಾಡಿ ತಗೊಬಂದಾಯ್ತು ಬಾರೋ ಅಮ್ಮೋ ಏ ಪುಟಾಣಿ ಓ ಇದು ಇನ್ನೇನು ತಗೋಬರಕ್ ಹೋಗಿತ್ತೆ ಇನ್ನೇನಾದ್ರೂ ಉಳಿದಿರುತ್ತೆ ಅಂತ ಯಾರು ಏನಾದ್ರು ಬಂದ್ರೆ ಕಚ್ಚಕ್ಕೆ ಓಹೋ ಏನು ಉಳಿದಿರುತ್ತೆ ಅಂತ ಒದ್ಕೊಬರಕ್ ಹೋಗುದು ಆ್ಯಕ್ಚುಲಿ ಇದು ನಾನು ಕುಕ್ಕಿಂಗಿಗೋಸ್ಕರ ಅಂತ ತರಿಸ್ಕೊಂತಿರ್ತಿದ್ದೆ ಯಾಕಂದರೆ ಇಲ್ಲಿ ನನಗೆ ಇಲ್ಲಿ ಹೊರಗಡೆ ಕೂತ್ಕೊಂಡು ಮಾಡೋದಕ್ಕೆ ಬೇಕಾಗಿತ್ತು ಅಷ್ಟು ಕಂಫರ್ಟಬಲ್ ಇರಲಿಲ್ಲ ಹಾಗಾಗಿ ತರಿಸ್ಕೊಂಡೆ ನಾನು ಆ್ಯಕ್ಚುಲಿ ಇದು ಅಮೆಝಾನಿಂದ ತರಿಸ್ಕೊಂಡಿದ್ದೆ ಚೆನ್ನಾಗಿದೆ ಅನಿಸುತ್ತೆ ನೋಡೋಣ ಚೆನ್ನಾಗಿದ್ರೆ ಇದ್ರ ಲಿಂಕ್ ಕೊಡೋಣ ಇಲ್ಲ ಅಂದ್ರೆ ಬೇಡ ಅಲ್ಲಿ ನೋಡ್ತಿರಲ್ಲ ಗೊತ್ತಾಗುತ್ತೆ ಎಲ್ಲದಕ್ಕೂ ಯೂಸ್ ಆಗುತ್ತೆ ಈಗ ನಾವು ಹೊರಗಡೆ ಹೋಗ್ತೀವಿ ಅದಕ್ಕೂ ಕೂಡ ಯೂಸ್ ಆಗುತ್ತೆ ಇದು ನಾನು ಅವ್ರು ಹೇಳಿದಾಗ ನಾನು ಒಂದು ಸ್ವಲ್ಪ ಡೌ ಮಾಡಿದೆ ತರ್ಸೋಣ ಅಂತ ಯಾಕೆಂದರೆ ಎಲ್ಲರೂ ಟ್ರೆಕ್ಕಿಂಗ್ ಗಿಕ್ಕಿಂಗ್ ಹೋದ್ರೆ ಕಾರಲ್ಲಿ ಇಟ್ಕೊಂಡು ಆರಾಮಾಗಿ ಹೋಗಿ ಅಲ್ಲೂ ಕೂಡ ಸುಟ್ಕೇಸ್ ಥರ ಇರುತ್ತೆ ನೋಡಿದ್ದೆ ಅಮೆಝಾನಲ್ಲಿ ನಾನು ಸುಟ್ಕೇಸ್ ಥರ ಇದು ನಮ್ಮ ಅಣ್ಣನ ಹತ್ರ ಇತ್ತು ಅದು ಇಷ್ಟ ಆಗಿತ್ತು ನನಗೆ ಅವಾಗಲೇ ಹೇಳಿದ್ದೆ ಬಟ್ ನಮ್ಮ ಮನೆಯವರು ಅಷ್ಟು ಗಮನ ಕೊಟ್ಟಿರಲಿಲ್ಲ ಈ ಸರಿ ಬೇಕು ಅಂತ ಹೇಳಿದ್ಕೆ ತರಿಸ್ಕೊಳ್ತಾ ಇರೋದು ಇದನ್ನ ಆ್ಯಕ್ಚುಲಿ ನಾವು ಬೇಕಾದ್ರೆ ಎಲ್ಲ ಕಡೆ ಬೇಕಾದ್ರೆ ಹೊರಗಡೆ ಕ್ಯಾರಿ ಮಾಡ್ಬೋದು ಅಥವಾ ನಾವು ಹೊರಗಡೆ ಕೂತ್ಕೊಂಡು ಪಾರ್ಟಿ ಮಾಡ್ತೀವಿ ಅಂದ್ರೆ ಅದಕ್ಕೂ ಆಗುತ್ತೆ ಆದರೆ ಈಗ ನಂದು ಕುಕ್ಕಿಂಗ್ ಮಾಡೋದಕ್ಕೆ ತುಂಬ ಅನುಕೂಲ ಆಗುತ್ತೆ ಓಹೋ ಏನೋ ಇದು ಕವಚ ಈ ಟೈಪ್ ಸಖತ್ತ ಪ್ಯಾಕ್ ಮಾಡೋರೆ ಅದ್ರೊಳಗೆ ಇನ್ನೊಂದು ಬಾಕ್ಸ್ ಇದೆಯಾ ಹಾಂ ಹಾಂ ಇದೆ ಆಕ್ಚುಲಿ ಇಷ್ಟು ನೋಡಿದ್ಮೇಲೆ ನಿಮಗೆ ಗೊತ್ತಾಗಿದೆ ಅನ್ಸುತ್ತೆ ಅಲ್ವಾ ಇದು ಏನು ಆಕ್ಚುಲಿ ಇದು ಓಪನ್ ಯಾವಾಗ ಮಾಡ್ತೀನಿ ಅನಿಸ್ತದೆ ತಮ್ಮನೇ ನೋಡಿದಾಗಲೇ ಗೊತ್ತಾಗಿರುತ್ತೆ ಅವ್ರಿಗೆ ಇದನ್ನ ನೋಡಿ ವಿಡಿಯೋ ನೋಡಿದಾಗ ನೋಡಿ ನಮ್ಮ ಸೂಟ್ ಕೇಸ್ ಓಹೋ ಫುಲ್ ಮೆಟಲ್ ಕಣಮ್ಮ ಚೆನ್ನಾಗಿದೆ ಅಲ್ವಾ ನನ್ನ ಮಗಳು ಒಂಚೂರು ಹೆಲ್ಪ್ ಮಾಡಲ್ಲ ಮತ್ತೆ ನಂದು ದುಡ್ಡಿದ್ದದು ನಾನು ತಗೊಂಡಿರೋದು ಅದು ನೀವು ಯೋಚನೆ ಮಾಡಬೇಕು ನೀವು ಕೇರ್ ಆಗಿರ್ತೀರಾ ಇದನ್ನ ಎಷ್ಟು ಚೆನ್ನಾಗಿ ಫೋಲ್ಡ್ ಮಾಡ್ಬೋದು ಇದನ್ನ ಎಲ್ಲಿ ಬೇಕಾದ್ರೂ ಈ ತರ ಕ್ಯಾರಿ ಮಾಡ್ಬೋದು ಕಾರಿ ಕರೆಕ್ಟ್ ಡಿಕ್ಕಿಗೆ ಕಾರ್ ಡಿಕ್ಕಿಗೆ ಕರೆಕ್ಟ್ ಆಗಿದೆ ಇದು ಅಲ್ವಾ ನೋಡಿ ಈ ತರ ಲಾಕ್ ಮಾಡ್ಬೋದು ಎಲ್ಲರೂ ಕಾಯ್ತಾ ಇರ್ತಾರೆ ಓಪನ್ ಮಾಡೋದು ಹೆಂಗ್ ಫಿಕ್ಸ್ ಮಾಡೋದು ಮೊದಲು ಅಲ್ಲ ಫಸ್ಟ್ ಆಮೇಲೆ ಯಾಕಂದ್ರೆ ಓಪನ್ ಮಾಡಿದ್ಮೇಲೆ ಮತ್ತೆ ಕ್ಲೋಸ್ ಮಾಡಕ್ ಕಷ್ಟ ಆಗುತ್ತೆ ಟೈಮ್ ಹಿಡಿಯುತ್ತೆ ಅದಕ್ಕೆ ಓಪನ್ ಮಾಡೋವಾಗಲೇ ತೋರಿಸೋದು ಒಳ್ಳೆ ಟ್ರಾವೆಲ್ ಮಾಡಕ್ ಸಖತ್ತಾಗಿದೆ ಟೇಬಲ್ ಹಾಕೊಂಡು ಕೂತ್ಕೊಳ್ಳೋಕೆ ಈಗೆಲ್ಲ ಪಿಕ್ನಿಕ್ ಹೋದ್ರೆ ಮೆಟಲ್ಲು ಮಳೆ ಬಿಸಿಲು ಗಾಳಿ ಯಾವುದಕ್ಕೂ ಅಲ್ಲಾಡಲ್ಲ 5 ಜನ 4 ಜನ ಕೂತ್ಕೋಬಹುದು ಕಂಫರ್ಟಬಲ್ ಆಗಿ ನೈಟ್ ಪಾರ್ಟಿ ಮಾಡ್ಬೋದು ನೋಡಿ ಫಸ್ಟ್ ಹಿಂಗೆ ಇರುತ್ತಲ್ಲ ಹಿಂಗೆ ಎಳಿಬಾರ್ದು ಒಂದೇ ಸರಿ ಈಗ ಮೇಲೆ ಎತ್ತಿಬಿಟ್ಟು ಇದು ಹಿಂಗಿರುತ್ತಲ್ಲ ಇದು ನೋಡಿ ಇದು ಲಾಕ್ ಬಿಟ್ಬಿಟ್ರೆ ಅದಕ್ಕೆ ಯಾಕೆ ಅಲ್ಲಿ ಬಳ್ಕಾಡತ್ತೆ ಅಂದಲ್ಲ ನೋಡಿ ಹಿಂಗೆ ಎಳ್ಬಿಟ್ಟು ಇದನ್ನ ಹಿಂಗೆ ಲಾಕ್ ಮಾಡ್ಬೇಕು ಇಲ್ಲಿ ಲಾಕ್ ಆಯ್ತು ಈಗ ಬಳ್ಕಾಡಲ್ಲ ಇದು ಹಿಂಗೆ ಲಾಕ್ ಕುತ್ಕೊಂತಿದ್ದು ಇನ್ನ ಹಿಂಗೆ ಅಲ್ಲಾಡೋದು ಇನ್ನ ಕೆಳಗಡೆನೇ ಇದು ಪ್ಲಾಸ್ಟಿಕ್ ಇದು ಇದನ್ನ ತಗೊಂಡು ಹಿಂಗೆ ಚುಚ್ಚಿದ್ರೆ ಲಾಕ್ ಇನ್ನು ಬಿಚ್ಕೊಳ್ಳಲ್ಲ ಆ ಕಡೆ ಎಲ್ಲ ಕಡೆ ಎಲ್ಲ ಲೆಗ್ಗೂ ಲಾಕ್ ಇದೆ ನೋಡಿ ಆಕ್ಚುಲಿ 4 ಜನ ಕೂತ್ಕೋಬಹುದು ಎಷ್ಟು ಚೆನ್ನಾಗಿದೆ ಬಟ್ ಇದು ನಾವು ಎತ್ಕೊಂಡು ಓಡಾಡ್ಬೋದು ಅಂದ್ರೆ ಅಷ್ಟು ವೆಯ್ಟ್ ಇದಲ್ಲ ಆದಷ್ಟು ಕ್ಲೀನಾಗಿ ಕೂತ್ಕೊಂಡು ಕಪ್ಪಿ ಹಂಗೆ ಮಂಗಂಗೆ ಹಿಂಗೆ ಒದ್ದಾಡ್ತೀವಿ ಅಂದ್ರೆ ಮುರಿದೋಗುತ್ತೆ ನೀವು ಎಷ್ಟು ನೀಟಾಗಿ ಇಟ್ಕೊಂತೀರ ಅಷ್ಟು ನೀಟಾಗಿರುತ್ತೆ ಆ್ಯಕ್ಚುಲಿ 4 ಜನ ಕೂತ್ಕೊಬೋದು ಫ್ರೀಯಾಗಿ ಆ್ಯಕ್ಚುಲಿ ಮಕ್ಳಿಗೆ ಹೊರಗಡೆ ಕೂತ್ಕೊಂಡು ಓದ್ಸೋಕ್ಕಾಗಲಿ ಅಥವಾ ಬಿಸಿಲಿಗಾಗಲಿ ಚೆನ್ನಾಗಿರುತ್ತೆ ಅಥವಾ ಸಂಜೆ ಟೈಮು ಅಥವಾ ವುಡ್ಡಿಂದಾದರೆ ಬೇರೆ ಎತ್ತಿಟ್ಕೊಳ್ಳೋದು ಮನೆ ಒಳಗಿಡೋದು ಹಾಗೆ ಮಾಡಬೇಕಾಗ್ತದೆ ಬಟ್ ಇದು ಬಿಸಿಲಿಗೂ ಏನೂ ಆಗಲ್ಲ ಬಟ್ ಹಾಗೆ ಹಾಕಿ ಕೂಡ ಬಿಡ್ಬೋದು ಮಳೆಗೂ ಏನೂ ಆಗಲ್ಲ ಚೆನ್ನಾಗಿದೆ ನಮಗೆ ಆ್ಯಕ್ಚುಲಿ ಹೊರಗಡೆ ಅಲ್ವಾ ನಾವು ವೀಡಿಯೋ ಮಾಡೋದು ಆ್ಯಕ್ಚುಲಿ ಜಾಸ್ತಿ ಅದಕ್ಕೆ ಸೂಟ್ ಆಗ್ತಾ ಇರಲಿಲ್ಲ ನಾವು ಈಗ ಚೇರ್ ಹಾಕೊಳ್ತೀವಿ ಸ್ಟೂಲ್ ಹಾಕೊಳ್ತೀವಿ ಬಿನ್ ಬ್ಯಾಗ್ ಹಾಕೊಳ್ತೀವಿ ಅಂದ್ರೆ ಅದಕ್ಕೆ ಸೂಟ್ ಆಗ್ತಾ ಇರಲಿಲ್ಲ ಇಲ್ಲಿ ಕೆಳಗಡೆ ಚಾಪೆ ಹಾಸ್ಕೊಳ್ಳೋಕ್ಕೆ ಮತ್ತು ಬಿನ್ ಬ್ಯಾಗಿಗೆ ಮತ್ತು ಇಟ್ಕೊಳ್ಳೋಕೆ ಅಷ್ಟು ಕಂಫರ್ಟಬಲ್ ಅನ್ನಿಸ್ತಾ ಇರಲಿಲ್ಲ ಹಾಗಾಗಿ ಇದು ತಗೊಂಡು ಖುಷಿ ಆಯಿತು ಪರವಾಗಿಲ್ಲ ಚೆನ್ನಾಗಿದೆ ಆದರೆ ಕೂತ್ಕೊಂಡು ಹಿಂಗೆ ಸುಮ್ಮನೆ ಹಿಂಗೆ ಕೂತ್ಕೊಂಡು ಏನು ಕೆಲಸ ಇರುತ್ತೆ ಅಷ್ಟು ಮಾತ್ರ ಮಾಡಬೇಕು ಅದು ಬಿಟ್ಬಿಟ್ಟು ಮಕ್ಳು ಇದ್ರ ಮೇಲೆ ಹತ್ತೋದು ಕುಣಿಯೋದು ನಾವು ತಗ ಅಂತ ನಗಡದೆಲ್ಲ ಮಾಡಿದರೆ ಸಿಂಪಲ್ ಆಗಿ ಕ್ಯಾರಿ ಮಾಡೋಕ್ಕೂ ಚೆನ್ನಾಗಿದೆ ಮಕ್ಕಳಿಗೆ ಮಾತ್ರ ಫುಲ್ ಚೆನ್ನಾಗಿದೆ ಮಕ್ಕಳಿಗೆ ಚೆನ್ನಾಗಿದೆ ಬಟ್ ಮಕ್ಳು ಇದ್ರ ಮೇಲೆ ಎಲ್ಲ ಹತ್ತತ್ತೆ ಕುಣಿಯೋದೆಲ್ಲ ರಫ್ ಯೂಸ್ ಮಾಡಬಾರ್ದು ಅಷ್ಟೇ ಇದಕ್ಕೆ ಜೊತೆಗೆ ನನ್ನ ಮಗಳು ಮಂಗನಾಟ ಸ್ಟಾರ್ಟ್ ಆಯ್ತು ತಲೆ ಇದೆ ಕೆಳಗೆ ಆಗಕ್ಕೆ ಅಂತ ಇಲ್ಲಿ ನೋಡಿ ಹೋಲ್ ಕೊಟ್ಟಿರ್ತಾರೆ ಇಲ್ಲಿ ಆ ಹೋಲಿಗೆ ಇದು ಹಾಕೋದಷ್ಟೇ ಅದು ತುಂಬಾ ಗಾಳಿ ಬಂದ್ರೆ ಇದಷ್ಟು ಸೇಫ್ಟಿ ಇಲ್ಲ ಅನ್ಸುತ್ತೆ ನೋಡಿ
ಇದು ಯಾಕೆ ಈ ತರ ಶಾರ್ಪ್ ಇದೆ ಅಂದ್ರೆ ನಾವೀಗ ಹೊರಗಡೆ ಹೋಗಿ ಪಿಕ್ನಿಕ್ಗೆ ಹೋದಾಗ ಮಣ್ಣಲ್ಲಿ ಹಿಂಗ್ ಹಾಕ್ಬಿಟ್ಟು ಗಟ್ಟಿ ಗಮಕಕ್ಕೆ ಗಟ್ಟಿ ಗಮಕಿದ್ರೆ ಗಟ್ಟಿ ಕೂತ್ಕೊಳ್ಳುತ್ತೆ. ಬಟ್ ಎಂತ ಗಾಳಿ ಬಂದ್ರೆ ತಡೆಯಲ್ಲ ಒಂದೊಂದ್ಸಾರಿ. ನಿಮ್ಗೆ ಎಷ್ಟು ಬೇಕಿದೆ ಇದು ಹಾಕ್ಬಿಟ್ಟು ಟೈಟ್ ಮಾಡೋದು ಹಿಂಗೆ ನೋಡಿ, ಇಷ್ಟೇ ಲಾಕ್ ಮಾಡೋದು. ಅಂದ್ರೆ ನಮ್ಮ ಮನೆಗೆ ಕರೆಕ್ಟ್ ಇದೆ. ಚಿಕ್ಕ ಜಾಗದಲ್ಲಿ ಇಟ್ಕೊಬಹುದು. ಆಕ್ಚುಲಿ ನಮ್ಮ ಮನೆ ಒಳಗಡೆನೂ ಕೂಡ ಇಟ್ಕೋಬಹುದು. ತುಂಬಾ ಜಾಗನೂ ಏನ್ ತಗೊಳಲ್ಲ ಇದು ಮಾಡ್ಬೇಕಾದ್ರೆ. ಹೇಗಿದೆ ಪ್ರಾಡಕ್ಟ್ ಇದೆ? ಪ್ರಾಡಕ್ಟ್ ಹೇಗಿದೆ ಅಂತ ಹೇಳಿ ಇದು ಅಮೆಝಾನ್ ಇಂದ ತರಿಸ್ಕೊಂಡಿದ್ದು. ಇದು ಯಾವುದೇ ಸ್ಪಾನ್ಸರ್ ವಿಡಿಯೋ ಅಲ್ಲ. ಅಕಸ್ಮಾತ್ ನಿಮಗೆ ಇಷ್ಟ ಆಗಿದ್ರೆ ತರಿಸ್ಕೊಬೇಕು ಅಂತ ಏನಾರು ಅನ್ಕೊಂಡಿದ್ರೆ ಅಮೆಝಾನ್ ಇಂದ ಲಿಂಕ್ ಕೊಟ್ಟಿರ್ತೀವಿ, ಹೋಗಿ ಚೆಕ್ ಮಾಡ್ಬೋದು. ಇದ್ರದ್ದು ಪ್ರೈಸ್ 5,500 ಆಯ್ತು, 5,700. ಆಕ್ಚುಲಿ ಇದನ್ನೇ ನಮ್ಮ ಅಣ್ಣ 10 ವರ್ಷದ ಹಿಂದೆ ತಗೊಂಡಿದ್ರು. ಅವಾಗ 1,500 ಅಂತೆ, ಛತ್ರಿ ಸಮೇತ. ಇದು ನಮ್ದು ಅಷ್ಟೇ, ಛತ್ರಿ ಸಮೇತ 5,500. ಸ್ವಲ್ಪ ಜಾಸ್ತಿ ಆಯ್ತು ಅನ್ಸುತ್ತೆ. ಓಕೆ, ಅನಿವಾರ್ಯ ಇತ್ತು ನಮಗೆ. ಹಾಗಾಗಿ ಇಲ್ಲಿ ನೋಡಿರಿ ಕೆಳಗೆ ಕುಕಿಂಗ್ ವಿಡಿಯೋ ಮಾತ್ರ ಹೇಳಿ ಮಾಡ್ತಂಗಿದೆ ಇದು. ಆಕ್ಚುಲಿ ನಾವು ತೋಟ ಹೊರಗಡೆ ಹೋದಾಗ ನಮ್ಮ ಪಪ್ಪವರಿಗೆ ಆಕ್ಚುಲಿ ಕಾಫಿ ಬೆಳೆ ಟೈಮಲ್ಲಿ ಹೊರಗಡೆ ಬೇಕಾಗುತ್ತೆ. ಕಾಫಿ ಒಣಗಾಕ್ದಾಗ ಅಲ್ಲೇ ನಮ್ಮ ಡ್ಯಾಡಿ ಸ್ವಲ್ಪ ಅವಾಗವಾಗ ಬಿಯರ್ ಕುಡಿತಾ ಇರ್ತಾರೆ, ಅಲ್ಲಿ ಹಾಕೊಂಡು ಇದ್ರೆ ಸಕತ್ತಾಗಿರುತ್ತೆ. ಇದು ತೋಟಕ್ಕೂ ಕೂಡ ತಗೊಂಡೋಗಿ ಮಾಡ್ಕೋಬಹುದು. ತುಂಬ ಕಾಫಿ ಕುಡಿಯೋಕ್ಕೂ ನೋಡಿ ತುಂಬ ಚೆನ್ನಾಗಿದೆ. ನಮ್ಮನ್ನ ಲ್ಯಾಪ್ಟಾಪ್ ಇಟ್ಕೊಬೋದು, ವರ್ಕ್ ಮಾಡ್ಬೋದು, ಎಲ್ಲದಕ್ಕೂ ಸೂಟ್ ಆಗ್ತದೆ. ಓಕೆ, ನನಗಂತೂ ತುಂಬ ಖುಷಿ ಆಯಿತು. ಹೇಗೆ ಅನಿಸ್ತಿದೆ ಕುಸ? ಓಕೆ, ಅದು ರಿಯಲ್ ಅಕ್ಕಿ ತರ ಕಾಣಿಸ್ತಿದೆ. ಹೂ ಗಾಳಿ ಬಂದಾಗ ಹಿಂಗೆ ಇಟ್ಕೋಬೇಕು, ಇಲ್ಲಾಂದ್ರೆ ಕಿತ್ಕೊ ಹೋಗ್ಬಿಡುತ್ತೆ. ನೋಡಿ, ಈಗ 4 ಜನ ಕೂತ್ಕೊಂಡು ಆರಾಮಾಗಿ ಕೂತಿದ್ವಿ. ಕುಣಿದು ಎಲ್ಲ ಟ್ರೈ ಮಾಡಂಗಿಲ್ಲ. ಒಂದು ಸ್ವಲ್ಪ ನನ್ನ ಪ್ರಕಾರ ಇದೊಂಚೂರು ಡೆಲಿಕೇಟ್ ಇದೆ. ತುಂಬ ಹಾರ್ಡ್ ಪುಷ್ ಕುಸ್ತಿ ಮತ್ತೆ ಎಲ್ಲ ಕುಸ್ತಿ ಪಂದ್ಯ ಎಲ್ಲ ಆಡಂಗಿಲ್ಲ. ಎಷ್ಟಿದು? ಎಷ್ಟಿದೆ? 5,750. ಕೂರ್ಬೋದು. ಡೌ ಕತ್ತರ ಏನು ಓದ್ತಿದೀವಿ ಮಕ್ಕಳು? ಓ ಮ್ಯಾಪ್, ಇಂಡಿಯಾ ಮ್ಯಾಪ್. ಇದು ಕಲಾರೆ. ಇದು ಇಂಡಿಯಾ ಮ್ಯಾಪ್. ಇದು ಇಂಡಿಯನ್ ಮ್ಯಾಪ್. ಅದು ಇಂಡಿಯಾ ಮ್ಯಾಪ್. ಇದು ಕಲಾರೆ. ಇದು ಹಾಸನ, ಇದು ಬೆಂಗಳೂರು. ವಾವ್, ವೆರಿ ಗುಡ್. ಅದಲ್ಲ ಬೆಂಗಳೂರು, ಇದು ಕನ್ನಡ ಬಾವುಟ ಮಕ್ಕಳ. ಇದು ಬೆಂಗಳೂರು. ಇದು ಬೆಂಗಳೂರು. ನೀನು ಎಲ್ಲಿದ್ಯಾ? ಆಕ್ಚುಲಿ ಇದು ಸ್ವಲ್ಪ 5,300 ಸ್ವಲ್ಪ ಡೆಲಿಕೇಟ್ ಆಗಿದೆ. ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀವಿ ಮಕ್ಳಿದ್ ಮನೇಲಿ ಅಂದ್ರೆ ಸ್ವಲ್ಪ ಕಷ್ಟನೇ. ಅಂದ್ರೆ ಎಷ್ಟೆಷ್ಟಕ್ಕೆ ಅನಿವಾರ್ಯತೆ ಎಷ್ಟಿದೆ ಅಷ್ಟು ಮಾತ್ರ ಯೂಸ್ ಮಾಡ್ಕೊಂಡ್ರೆ ಬಾಳ್ಕೆ ಬರ್ತದೆ. ಯಾವ ಥರ ಕಾಣುತ್ತೆ ಅನ್ನೋದಕ್ಕೆ ನನ್ನ ಪ್ರಕಾರ ಕೊಟ್ಟರೆ ಅಮೌಂಟ್ ಒಂದು ಸ್ವಲ್ಪ ಡೆಲಿಕೇಟೆಡ್. ಬಟ್ ಓಕೆ, ಟ್ರಾವೆಲ್ ಮಾಡಕ್ಕೆ ಕ್ಯಾರಿ ಮಾಡೋದಕ್ಕೆಲ್ಲ ಒಂದೊಂದು ಕಡೆ ಒಂದೊಂದ್ಸರಿ ಪಿಕ್ನಿಕ್ ಅದು ಇದಕ್ಕೆ ಹೋಗ್ತೀವಿ ಅನ್ನೋದಕ್ಕೆ ಹ್ಯಾಂಡಿ ಆಗಿದೆ. ಕ್ಯಾರಿ ಮಾಡಕ್ಕೆ ಈಸಿ ಆಗಿರಬೇಕು ಅಂದ್ರೆ ತೂಕನೂ ಕಡಿಮೆ ಇರಬೇಕು. ಛತ್ರಿ ನೋಡಿ ಒಳಗಡೆ ಹೆಂಗಿದೆ ಅಂತ. ಹಿಂಗೆ ಫುಲ್ ದೊಡ್ಡದಾಗೆ ಕೊಟ್ಟವ್ರು ಛತ್ರಿ ಮಾತ್ರ. ಆರಾಮಾಗಿ ಪಿಕ್ನಿಕ್ಕಿಗೆಲ್ಲ ಸಖತ್ತಾಗಿದೆ ಮಾತ್ರ. ನನ್ನ ಮಗಳು ನೋಡಿ ಓದಕ್ಕೆ ಸ್ಟಾರ್ಟ್ ಮಾಡಿದೆ. ಅಯ್ಯೋ ಎದ್ರಕಂತಿದೆ. ನೋಡು ಇಲ್ಲಿದ್ದಾರೆ. ಇದು ನೋಡಿ, ಇದು ಕರ್ನಾಟಕ ಮ್ಯಾಪ್. ಇಲ್ಲಿ ಯಾವ್ಯಾವ ಊರ್ ತೋರಿಸ್ತಿದೆ ಅಲ್ಲಿಂದ ಎಲ್ಲ ನನಗೆ ಮೆಸೇಜ್ ಕಮೆಂಟ್ಸ್ ಎಲ್ಲ ಹಾಕ್ತಾ ಇರ್ತೀರಾ. ಆಕ್ಚುಲಿ ತುಂಬಾ ಖುಷಿ ಆಗ್ತಾ ಇರುತ್ತೆ. ನಾವು ಗುಲ್ಬರ್ಗದಿಂದ ಮಾಡ್ತಾ ಇರ್ತೀವಿ, ರಾಯಚೂರಿಂದ ಮಾಡ್ತಾ ಇರ್ತೀವಿ ಮೇಡಮ್. ಎಲ್ಲ ಜಿಲ್ಲೆಗಳಿಂದ ನನಗೆ ಕಮೆಂಟ್ಸು, ಲೈಕ್ಸ್ ಎಲ್ಲ ಮಾಡ್ತಾ ಇರ್ತೀರಾ, ವಿಡಿಯೋಸ್ ನೋಡ್ತಾ ಇರ್ತೀನಿ ಅಂತ ಹೇಳ್ತಾ ಇರ್ತೀರಾ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಓಕೆ, ನಿಮಗೆ ಇಷ್ಟ ಇದ್ದರೆ ಇದು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀವಿ, ಚೆಕ್ ಮಾಡ್ಕೋಬೋದು. ಮತ್ತು ಏನು ಅಂದರೆ ಇದು ತುಂಬ ಸರಿ ಡ್ಯಾಮೇಜ್ ಪೀಸ್ ಬಂತು. ಆ್ಯಕ್ಚುಲಿ ನಾವು ಇದು 3ನೇ ಸರಿ ತರಿಸಿರೋದು. ಯಾಕಂದರೆ ಅಲ್ಲಲ್ಲಲ್ಲೇ ಈ ಥರ ಎಲ್ಲ ಆಗಿರುತ್ತೆ. ನೋಡಿ ಈ ಥರ. ಆ್ಯಕ್ಚುಲಿ ಇದು 3ನೇದಾದರೂ ಕೂಡ ಇದೇ ಥರ ಬಂದಿದೆ. ನಾವು ಒಂದು ಸರಿ ತರಿಸ್ತು ಹಮ್ರಾಲ ಹಾಳಾಗಿತ್ತು, ಇನ್ನೊಂದು ಸರಿ ತರಿಸ್ತು ಜಾಸ್ತಿ ಆಗಿಬಿಟ್ಟಿತ್ತು. ಇದು 3ನೇ ಸರಿ ತರಿಸ್ತು. ನೀವು ಅಷ್ಟೇ ನೋಡಿ, ತಗೊಳ್ಳೋದಿದ್ರೆ ತರಿಸ್ಕೊಳ್ಳಿ, ಯೂಸ್ ಇದ್ದರೆ ತೆಗೆಸ್ಕೊಳ್ಳಿ. ನಮಗೆ ಅಟ್ಲೀಸ್ಟ್ 1 ವರ್ಷದ ಮಟ್ಟಿಗೆ ನಮಗೆ ಬೇಕಾಗಿತ್ತು. ಹಾಗಾಗಿ ಇಲ್ಲಿ ಹೊರಗೆ ನಾವು ಅಡುಗೆ ಮಾಡೋದ್ರಿಂದ ಅವಶ್ಯಕತೆ ಇತ್ತು ಅಂತ ಹೇಳಿ ತರಿಸಿರೋದಷ್ಟೇ. ಬಟ್ 5,000 ರೂಪಾಯಿ ತುಂಬ ಜಾಸ್ತಿ ಆಯಿತು. ಒಂದು 2,000 ರೂಪಾಯಿ ಕೊಡ್ಬೋದು ಅಷ್ಟೇ. ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಿದ್ದೀನಿ. ಮತ್ತು ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.